Hello students, welcome to Speaking English Academy. This is the last video of this year's examination. I am doing the video today on the SSLC March-April examination 2025. Subject first language English NCERT syllabus, which is conducted today. I hope all the students have written this exam very well and you will score more marks in the examination. I also hope that my videos would have helped you in solving the questions. ಆತ್ಮೀಯರೇ, ಇವತ್ತಿನ ಪರೀಕ್ಷೆ ಇಂಗ್ಲಿಷ್ ವಿಷಯದ ಬಗ್ಗೆ ನಾನಿವತ್ತು ಇಂಗ್ಲಿಷ್ ವಿಷಯದ ಕೀ ಆನ್ಸರ್ಗಳನ್ನು ಇಲ್ಲಿ ನಾನಿವತ್ತು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಅನೇಕ ವಿದ್ಯಾರ್ಥಿಗಳು ಫೋನ್ ಮಾಡಿ ಕೇಳಿದರು, ಸರ್ ಕೀ ಆನ್ಸರ್ ಬಗ್ಗೆ ವಿಡಿಯೋನ ಮಾಡಿ ಅಂತ. ಸೊ ಇಲ್ಲಿವರೆಗೆ ಅದನ್ನು ಕುಂತು ನೀಟಾಗಿ ಏನಪ್ಪ ಅಂದ್ರೆ ಕೀ ಆನ್ಸರನ್ನು ಮಾಡಿ ಈಗ ಅದರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ. ಫಸ್ಟ್ ಕ್ವಶನ್ MCQs ಏನಿದೆ. ಫಸ್ಟ್ ಕ್ವಶನ್ನು, ದ ಆಂಬಿಷಿಯಸ್ ಗರ್ಲ್ ವಿಲ್ ಬಿಕಮ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್. ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಬಿ ಆಡೆಡ್ ಹಿಯರ್. ಇಲ್ಲಿ ವಿಲ್ ಬಿಕಮ್ ಅಂತಿದೆ, ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನು ಮಾಡಬೇಕು. ಅಂದರೆ ವೋಂಟ್ ಸಿ, ವಿಲ್ ಇದ್ದಿದ್ದು ನಾಟ್ ಅನ್ನು ಸೇರಿಸಿ ವೋಂಟ್ ಆಗುತ್ತೆ. ಇಲ್ಲಿ ಆಂಬಿಷಿಯಸ್ ಗರ್ಲ್ ಇರೋದ್ರಿಂದ ಇಲ್ಲಿ ಸಿ ಬರುತ್ತೆ, ಅದಕ್ಕಾಗಿ ವೋಂಟ್ ಸಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನಂಬರ್ 2, ಐ ಆಫರ್ ಟು ಹೆಲ್ಪ್ ಹರ್ ಡ್ಯಾಶ್, ಸಿ ರಿಫ್ಯೂಸ್ಡ್ ಮೈ ಹೆಲ್ಪ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಪ್ರಾಪರ್ ಕಂಜಂಕ್ಷನ್ ಚೂಸಿಂಗ್ ಫ್ರಾಮ್ ದ ಆಪ್ಷನ್ಸ್. ನೋಡಿ, 4 ಕಂಜಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವುದು ಸರಿಯಾದ ಕಂಜಕ್ಷನನ್ನು ಆಯ್ಕೆ ಮಾಡಬೇಕಾಗಿದೆ. ಸೊ ಇಲ್ಲಿ ಸರಿಯಾದ ಆಯ್ಕೆ ಬಟ್ ಈಸ್ ದ ರೈಟ್ ಆನ್ಸರ್. ಯಾಕಂತಂದರೆ ಐ ಆಫರ್ಡ್ ಟು ಹೆಲ್ಪ್ ಹರ್ ಬಟ್ ಸಿ ರಿಫ್ಯೂಸ್ಡ್. ನೋಡಿ, ಬಟ್ ಆದ ನಂತರ ಇರುವಂಥ ಸೆಂಟೆನ್ಸ್ ಯಾವಾಗಲೂ ನೆಗೆಟಿವ್ ಮೀನಿಂಗ್ ಆಗಿರ್ತದೆ. ಇಲ್ಲಿ ರಿಫ್ಯೂಸ್ಡ್ ಅಂತ ಹೇಳಿದೆ ನಾನು ಈಗಾಗಲೇ. ಸೊ ಬಟ್ ಈಸ್ ದ ರೈಟ್ ಆನ್ಸರ್ ಹಿಯರ್. So 3, Rajat planned dash the whole world. Choose the correct form of the verb to make the above sentence complete. ಇಲ್ಲಿ ಇನ್ಫಿನಿಟಿವ್ ಅವಶ್ಯಕತೆ ಇರೋದ್ರಿಂದ ಸೊ ಇಲ್ಲಿ to explore is the right answer. Means Rajat planned to explore the whole world ಅಂತ. ಇಲ್ಲಿ to explore. So 4th question, we can dash our discussion when we meet next week. The correct phrasal verb to be filled in the blank is, means carry on. So we can carry on our discussion when we meet next week. So meaning carry on means to continue, ಮುಂದುವರ್ಸೋಣ. ಮುಂದೆ ಮೀಟಿಂಗ್ದಲ್ಲಿ ಭೇಟಿಯಾದಾಗ ಸೇರಿದಾಗ ನಾವು ಮುಂದುವರ್ಸೋಣ ಅಂತ. ಕ್ಯಾರಿ ಆನ್ ಅಂತಂದರೆ ಮುಂದುವರಿಸು ಅಂತ. So next 5, Abhimanyu fought bravely in the battlefield. The underlined word is adverb because bravely. So bravely ends with ly. Almost 99% words which ends with ly are adverbs. And also this word describes the verb. This word describes the verb. The word which describes the verb is an adverb. So that's why bravely is an adverb here. So 6, death lays its icy hands on the king. The figure of speech used here is personification. Personification is the right answer. Why personification is the right answer? Because see, death is an abstract idea. So this abstract idea has no life, or abstract ideas are treated as living beings in the given line. ಇಲ್ಲಿ ಅಬ್ಸ್ಟ್ರಾಕ್ಟ್ ಐಡಿಯಾ ಅನ್ನುವಂಥ ಡೆತ್ ಅನ್ನು ನಾವು ಲಿವಿಂಗ್ ಬೀಯಿಂಗ್, ಜೀವ ಇದೆ ಅಂತೇಳಿ ಇಲ್ಲಿ ಟ್ರೀಟ್ ಮಾಡ್ತೀವಿ. ಅಂದರೆ ಸಾವು ರಾಜನ ಮೇಲೆ ತನ್ನ ಕ್ರೂರ ಕೈಗಳನ್ನು ಇಟ್ಟಿತು ಅಂತ ಅರ್ಥ. ಇಲ್ಲಿ ಸಾವಿಗೆ ಜೀವ ಇರೋದಿಲ್ಲ, ಅದು ಲೈಫ್ಲೆಸ್ ಥಿಂಗು. ಅದು ಅಬ್ಸ್ಟ್ರಾಕ್ಟ್ ಐಡಿಯಾಸನ್ನು ನಾವು ಲಿವಿಂಗ್ ಬೀಯಿಂಗ್ ಅಂತ ಟ್ರೀಟ್ ಮಾಡಿದ್ರಿಂದ ಇದು ಪರ್ಸನಿಫಿಕೇಶನ್ ಅಂತ ಹೇಳ್ಬೋದು. ಸೊ ಈ ಕ್ವಶನ್ ನನ್ನ ಗ್ರಾಮರ್ ಬುಕ್, ಕ್ರಿಯೇಟಿವ್ ಇಂಗ್ಲೀಷ್ ಗ್ರಾಮರ್ ಬುಕ್ಕಲ್ಲಿ ಕೂಡ ನಾನು ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಮತ್ತು ಕ್ರಿಯೇಟಿವ್ ಸ್ಕೋರರ್ದಲ್ಲಿ ಕೂಡ ಈ ಒಂದು
ಡೈರೆಕ್ಟ್ ಎಕ್ಸಾಂಪಲ್ಸ್ ಅನ್ನು ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ವಿದ್ಯಾರ್ಥಿಗಳು ಇದನ್ನು ಗಮನಿಸಬೇಕು. ಸೊ ನೆಕ್ಸ್ಟ್ ಒನ್, ದಟ್ ಈಸ್ ಅಬ್ಸರ್ವ್ ದ ರಿಲೇಶನ್ಶಿಪ್ in the first pair of words and complete the second pair accordingly in the following analogy. ಇಲ್ಲಿ 4 questions and analogy ಇಲ್ಲಿ ಕೇಳ್ತದೆ. ಫಸ್ಟ್ ಕ್ವಶನ್ 7th ಕ್ವಶನ್, ಎ ಕಲೆಕ್ಷನ್ ಆಫ್ ಫ್ಲವರ್ಸ್, ಕಲೆಕ್ಷನ್ ಆಫ್ ಫ್ಲವರ್ಸ್ಗೆ ಬುಕೆ ಅಂತ ಕರಿತೀವಿ. ಹಾಗೆ ಎ ಗ್ರೂಪ್ ಆಫ್ ಕ್ರುಕ್ಸ್, ಇದು ಫಸ್ಟ್ ಲೆಸನ್, ಎ ಲೆಟರ್ ಟು ಗಾಡ್ ಅನ್ನುವಂಥ ಲೆಸನ್ ಇಲ್ಲಿ ಬಂದಿರುವಂಥದ್ದು. ಅದಕ್ಕೆ ನಾವು ಬಂಚ್, ಗ್ಯಾಂಗ್ ಅಥವಾ ಡಕಾಯ್ಟ್ಸ್ ಅಂತ ಕರೆದ್ರೂ ಕೂಡ ಆಲ್ ದ 3 ಆನ್ಸರ್ಸ್ ಆರ್ accepted. So 8, appreciation. What is the relation between these two words? The first, appreciate is a verb and appreciation is a noun. ಇಲ್ಲಿ verb noun relation ಇದೆ. ಅದಕ್ಕೆ propense ಇಲ್ಲಿ verb ಆಗಿದೆ. ಅದಕ್ಕೆ ಇಲ್ಲಿ ಅದರ propense noun propensity ಅಂತ. Propensity is the right answer. Now question number 9, famous notorious. What is the relation here? Famous notorious, opposite words, both are opposite words or antonyms. So what is the opposite of expand? This is contract. Contract is the opposite of expand. Then 10th, bold. So what is the relation here? Again homophones. So what is the homophone of allowed? ALOUD, allowed means allowed. See, ALLOWED, allowed is the right answer here. So next, rewrite as directed. First question number 11, change the voice of the sentence. So see, active voice is given in yes or no question, WH question. We have to change into passive one. So ಯಾವಾಗಿಲ್ಲಿ ಹೂಮ್ ಬಂದಾಗ ನಾವು ಬೈ ಹೂಮ್ ಅಂತ ಬಿಗಿನಿಂಗ್ ಅಂತ ತಗೋಬೇಕಂತ ಹೇಳಿದ್ದೀವಿ. ಅಂದರೆ ಬೈ ಹೂಮ್ ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಇಲ್ಲಿ ವಾಸ್ ಬಂದಿದೆ. ಬೈ ಹೂಮ್ ವಾಸ್ ದ ಸ್ನೇಕ್ ಕಿಲ್ಡ್ ಅಂತ. ದಿಸ್ ಇಸ್ ರೈಟ್ ಆನ್ಸರ್. 12, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಅನ್ ಅಸರ್ಟಿವ್. ಇಲ್ಲಿ ಒಂದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನು ಕೊಟ್ಟಿದ್ದಾರೆ, ಇದನ್ನ ಅಸರ್ಟಿವ್ ಸೆಂಟೆನ್ಸ್ ಆಗಿ ನಾವು ಮಾಡಬೇಕು. ನೋಡಿ, ಪ್ರಿಯಾ ಮ್ಯಾನೇಜಸ್ ಹರ್ ಹೌಸ್ ವಂಡರ್ಫುಲ್ಲಿ. ಪ್ರಿಯಾ ಮ್ಯಾನೇಜಸ್ ಹರ್ ಹೌಸ್ ವಂಡರ್ಫುಲ್ಲಿ, ಇದು ಅಸರ್ಟಿವ್ ಸೆಂಟೆನ್ಸ್. ಅಥವಾ ಪ್ರಿಯಾ ವಂಡರ್ಫುಲ್ಲಿ ಮ್ಯಾನೇಜಸ್ ಹರ್ ಹೌಸ್, ಇದು ಕೂಡ ಸರಿ. ನೋಡಿ, ಥರ್ಡ್, ಕಂಬೈನ್ ದ ಸೆಂಟೆನ್ಸಸ್ ಬೈ ಯೂಸಿಂಗ್ ಟು ಅಂತ. ನೋಡಿ, ಪ್ರಣವ್ ಈಸ್ ವೆರಿ ಶಾರ್ಟ್, ಹೀ ಕ್ಯಾನ್ ಪ್ಲೇ ಬಾಸ್ಕೆಟ್ಬಾಲ್ ಅಂತ ಇದೆ. ಇವೆರಡನ್ನು ನಾವು ಸಿಂಗಲ್ ಸೆಂಟೆನ್ಸ್ ಆಗಿ ಟು ಯೂಸ್ ಮಾಡೋದ್ರ ಮೂಲಕ ನಾವು ಎರಡನ್ನು ಕೂಡಿ ಸಿಂಗಲ್ ಸೆಂಟೆನ್ಸ್ ಆಗಿ ಕಂಬೈನ್ ಮಾಡಬೇಕು. ನೋಡಿ, ಪ್ರಣವ್ ಈಸ್ ಟೂ ಶಾರ್ಟ್ ಟು ಪ್ಲೇ ಬಾಸ್ಕೆಟ್ಬಾಲ್ ಅಂತ. ಸೊ ನೆಕ್ಸ್ಟ್, main question 4, 1 marks questions. There are 7 1 marks questions in our question paper. 14, first is, which were the toys with which Midge used to play when Maxwell was in London? ಸೊ ಈ ಪ್ರಶ್ನೆಗೆ ಆನ್ಸರ್ ಕೂಡ ನಮ್ಮ ಕ್ರಿಯೇಟಿವ್ ಸ್ಕೋರದಲ್ಲಿ ನಾವು ಲಿಸ್ಟ್ ಮಾಡಿದ್ದೇವೆ ಯಾವ್ಯಾವ ಟಾಯ್ಸ್ ಅಂತ ಕೂಡ. ನೋಡಿ, ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ. ಸಿ, ಟಾಯ್ಸ್ ಆರ್ ಪಿಂಗ್ ಪಾಂಗ್ ಬಾಲ್ಸ್, ಮಾರ್ಬಲ್ಸ್, rubber fruit and a terrapin shell. So next question 15, according to the poet, which are the 2 ways world can end in? So according to Robert Frost, fire and ice ಅಲ್ಲಿ ಬರುವಂತ ಕ್ವಶನ್. ಫೈರ್ ಅಂಡ್ ಐಸ್ ಇವೆರಡೂ ಕೂಡ ವರ್ಲ್ಡ್ ಅನ್ನು ಎಂಡ್ ಮಾಡಲಿಕ್ಕೆ 2 ways ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 16, according to Robert Frost, what is sufficient for the destruction of world ಅಂತ. ಸೊ ದಟ್ ಈಸ್ ಐಸ್. ನೋಡಿ, ಒಂದೇ ಪೋಯಮ್ದಲ್ಲಿ ಫೈರ್ ಅಂಡ್ ಐಸ್ದಲ್ಲಿ 2 1 marks ಕ್ವಶನ್ಸ್ಗಳನ್ನು ಇಲ್ಲಿ ಸೆಟ್ ಮಾಡಿದ್ದಾರೆ. ನೋಡಿ, ನೆಕ್ಸ್ಟ್ 17, ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ಅದರ್ ಡಾಗ್ಸ್ ವೆನ್ ದೇ ಸಾ ಟ್ರಿಕಿ at the surgery hospital? The answer, Tricky was engulfed by Joe the greyhound and his friends. The other dogs rolled Tricky over and thoroughly inspected him or sniffed him and moved off down. So question number 18, how did Anil get bundle of notes? See, Anil sold his article to the publisher of the magazine and got money or got bundle of
notes ಅಂತಾನು ಹೇಳ್ಬೋದು. ಅಥವಾ ಆರ್ ಅನಿಲ್ ಸೋಲ್ಡ್ ಇಸ್ ರೈಟಿಂಗ್ ಟು ದ ಪಬ್ಲಿಷರ್ ಆ್ಯಂಡ್ ಗಾಟ್ ಮನಿ ಆನ್ ಗಾಟ್ ಬಂಡಲ್ ಆಫ್ ನೋಟ್ಸ್ ಅಂತ ಹೇಳ್ಬೋದು. ಯಾವುದೇ ಮೀನಿಂಗ್ಫುಲ್ ಸೆಂಟೆನ್ಸ್ ಬರೆದ್ರು ಸರಿ. ನೋಡಲಿ 19 ಹೌ ಡಿಡ್ ಆಸೆಬಲ್ ಸೇ ಮ್ಯಾಕ್ಸ್ ಗಾಟ್ ಇನ್ ಟು ದ ಹೋಟೆಲ್ ರೂಮ್. ಇಲ್ಲಿ ಆಸೆಬಲ್ ಪ್ರಕಾರ ಮ್ಯಾಕ್ಸ್ ತನ್ನ ರೂಮ್ನಲ್ಲಿ ಹೇಗೆ ಬಂದಿದ್ದಾನೆ ಅಂತ ಕೇಳಿದ್ದಾರೆ ಅವರು. ಮ್ಯಾಕ್ಸ್ ಇದು ಆಸೆಬಲ್ ಏನು ಹೇಳ್ತಾನೆ, ಥ್ರೂ ಬಾಲ್ಕನಿ ಅಂತ ಹೇಳ್ತಾನೆ, ಬಾಲ್ಕನಿಯಿಂದ ಬಂದಿದ್ದಾನೆ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ 20 ಹೂ ವಾಸ್ ಪ್ರಿಟೆಂಡಿಂಗ್ ಟು ಬಿ ವೆರಿ ಇಂಟೆಲಿಜೆಂಟ್ ಇನ್ ದ ಲೆಸನ್ ದ ಬುಕ್ ದ್ಯಾಟ್ ಸೇವ್ಡ್ ದ ಅರ್ತ್. ಥಿಂಕ್ ಟ್ಯಾಂಕ್ ಅಂತ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್. 21 ಹೌ ಕ್ಯಾನ್ ಯು ಸೇ ದ್ಯಾಟ್ 10th May was an autumn day in South Africa. ಮೇ 10 ಆಫ್ರಿಕಾ ಜನರಿಗೆ ಹೇಗೆ ಆಟಮ್ ಡೇ ಆಗಿ ಕಾಣಿತು ಅಂತ ಕೇಳಿದ್ದಾರೆ ಇಲ್ಲಿ. ನೋಡಿ ಇಲ್ಲಿ 10th May dawned bright and clear. ಇದು ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿರುವಂಥ ಆನ್ಸರ್ ಇದು. ಫಾರ್ ಮೆನಿ ಪಾಸ್ಟ್ ಫ್ಯೂ ಡೇಸ್ ನೆಲ್ಸನ್ ಮಂಡೇಲಾ ಹ್ಯಾಡ್ ಬೀನ್ ಪ್ಲೆಸೆಂಟ್ಲಿ besieged by dignitaries and the world leaders who were coming to pay their respects before the inauguration ಅಂತ ಹೇಳ್ಬೋದು. ಸೊ ಕ್ವೆಶ್ಚನ್ ನಂಬರ್ 22 ನೇಮ್ 2 ಮೇನ್ ಮ್ಯಾಟರ್ಸ್ ಆನ್ ವಿಚ್ ನಟಲೆ ಆ್ಯಂಡ್ ಲೋಮೋ ಕ್ವಾರಲ್ ಅಂತ. ನಟಲೆ ಮತ್ತು ಲೋಮೋ ಜಗಳ ಆಡಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ 2 ವಿಷಯಗಳೇನು ಅಂತ ಕೇಳಿದ್ದಾರೆ. ಒನ್ ಈಸ್ ಆಕ್ಸನ್ ಮಿಡೋಸ್ ಆ್ಯಂಡ್ ಅದರ್ ಒನ್ ಈಸ್ ದ ಡಾಗ್ಸ್ ಅಂತ. ಸೊ ನೆಕ್ಸ್ಟ್ 23 ಡಿಸ್ಕ್ರೈಬ್ ದ ಮೂಮೆಂಟ್ಸ್ ಆಫ್ ದ ಫಾಗ್ ಅಂತ ಕೇಳ್ತಾರೆ. ನೋಡಿ ದ ಫಾಗ್ ಕಮ್ಸ್ ಟುವಾರ್ಡ್ಸ್ ದ ಸಿಟಿ ಆ್ಯಂಡ್ ದ ಹಾರ್ಬರ್ ಲೈಕ್ ಎ ಕ್ಯಾಟ್. ಇಟ್ ಕಮ್ಸ್ ಸೈಲೆಂಟ್ಲಿ ವಿತೌಟ್ ಮೇಕಿಂಗ್ ಎನಿ ಸೌಂಡ್, ಸೊ ನೋ ಒನ್ ಕ್ಯಾನ್ ನೋಟಿಫೈ ಆರ್ ನೋಟಿಸ್ ಇಟ್ಸ್ ಅರೈವಲ್. It sits over the whole of the city as the cat sits. It looks around near the nearby places and the things. This is the right answer here. So in which way did the magazine article describes the house at sat over Grange? Horasha Danby ಸಂಬಂಧಪಟ್ಟ ಕ್ವಶನ್ ನೋಡಿ. A magazine article had described that house, giving a plan of all the rooms and a picture of that room. The writer had even mentioned that the painting hid the safe ಅಂತ ಕೊಟ್ಟಿದ್ದಾರೆ. Next 25 how did Griffin use theatrical company to hide empty space in his body? See answer. Griffin wore bandages around his forehead, dark glasses, false nose, big bushy side whiskers and a large hat. See 26 Richard Ebright was an all-rounder. Justify, or how do you say that Richard Ebright was an all-rounder? See, Richard Ebright was a champion debater, a public speaker and a good canoeist and all-round outdoor person. He is also an expert photographer, particularly of nature and scientific exhibits. 27 why was Matilda always unhappy? Matilda ಯಾವಾಗಲೂ ಯಾಕೆ ಸಂತೋಷದಿಂದ ಇರುತ್ತಿದ್ದಿಲ್ಲ ಅಂತ ಕೇಳಿದ್ದಾರೆ. Matilda has dreams of riches and comforts. She is proud of her beauty and wants to be admired. Her meager resources are not enough to satisfy her expensive craving for making her angry all time. You can also add another point. She was born in a poor family. She was married to a clerk who was working in the Department of Education. He did not get a big salary. Also, these are also points for this question. Or question, how did Tricky start showing interest in having food? ಆಹಾರ ತಿನ್ನುವಾಗ ಹೇಗೆ ಆಸಕ್ತಿಯನ್ನು ಟ್ರಿಕಿ ತೋರಿಸ್ತಿತ್ತು ಅಂತ ಕೇಳಿದರೆ. ದೇರ್ ವಾಸ್ ದ ಯೂಸ್ವಲ್ ಹೆಡ್ಲಾಂಗ್ ರಸ್ ಫಾಲೋಡ್ ಬೈ ದ ಸೌಂಡ್ ಆಫ್ ಹೈ ಸ್ಪೀಡ್ ಈಟಿಂಗ್. ಎವ್ರಿ ಡಾಗ್ ನ್ಯೂ ದ್ಯಾಟ್ ಇಫ್ ಹಿ ಫೆಲ್ behind the others he was liable to have some competition for the last part of his meal.
So next 2 marks question, grammar question, only write as directed. See first question 28, change the given sentence into reported speech. ನೋಡಿ reported speech ಇದೆ. He said to us, will you listen to such a fool? ಇಲ್ಲಿ yes or no question ಕೇಳಿದ್ದಾರೆ ಅಂತ. ಇಲ್ಲಿ question ಇರೋದ್ರಿಂದ said to is changed into asked. He asked us if or whether. ಇಲ್ಲಿ ಎಸ್ ಆರ್ ನೋ ಕ್ವಶನ್ ಇರೋದ್ರಿಂದ ಈ ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟಿಂಗ್ ಸ್ಪೀಚ್ಗಳನ್ನು ಇಫ್ ಆರ್ ವೆದರ್ ಅಂತಕ್ಕಂಥ ಕಂಜಕ್ಷನ್ ಹಚ್ಚಿ ನಾವು ಇಲ್ಲಿ ಕಂಬೈನ್ ಮಾಡಬೇಕಾಗ್ತದೆ. ಅದಕ್ಕೆ ಇಲ್ಲಿ ಅಸ್ ಇರೋದ್ರಿಂದ ಅಗೇನ್ ಇಲ್ಲಿ ವಿನೇ ಬರ್ತದೆ. ಹಿ ಆಸ್ಕ್ಡ್ ಅಸ್ ಇಫ್ ಆರ್ ವೆದರ್ ವಿ ವುಡ್. ವಿಲ್ ಇದ್ದಿದ್ದು ವುಡ್ ಆಗ್ತದೆ. ವುಡ್ ಲಿಸನ್ ಟು ಸಚ್ ಎ ಫೂಲ್. ಇಲ್ಲಿ ಇಂಟರಾಗೇಟಿವ್ ಇರ್ತಕ್ಕಂಥ ಸೆಂಟೆನ್ಸನ್ನು ನಾವಿಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಮಾಡಬೇಕು. Next 29, change the following sentence into other 2 degrees of comparison. See, Suresh is lazier than other boy in the class. ಇದು ಕೊಟ್ಟಿದ್ದು ಸಿ ಡಿ ಇದೆ, ಸಿ ಡಿ ಕೊಟ್ಟಿದ್ದಾರೆ. So you have to change that CD into PD. No other boy is as lazy, so lazy as Suresh in the class. No other boy is so lazy as Suresh in the class. This is PD, positive degree. Then superlative degree, Suresh is the laziest boy in the class. Next 30 question, use the word plant in your own sentences as noun as a verb. First ನೋಡಿ ಇದನ್ನು ವರ್ಬ್ ಆಗಿ ಮತ್ತು ನೌನ್ ಆಗಿ ಬಳಸ ಅಂತ ಹೇಳಿದ್ದಾರೆ ಪ್ಲಾಂಟ್ ಅನ್ನುವಂಥ ವರ್ಡನ್ನು. ಸೊ ನಾನು ಇಲ್ಲಿ ಬಳಸಿದ್ದೇನೆ ನೋಡಿ. ಫಸ್ಟ್ ಸಾಮ್ರಾಟ್ ಪ್ಲಾಂಟ್ಸ್ ಮೆನಿ ಟ್ರೀಸ್ ಎವ್ರಿ ಇಯರ್ ಅಂತಂದರೆ ಹಿಯರ್ ಪ್ಲಾಂಟ್ಸ್ ಅನ್ನುವಂಥದ್ದು ಇಲ್ಲಿ ವರ್ಬ್ ಆಗಿದೆ. ಸೊ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಸಾಮ್ರಾಟ್ ಹ್ಯಾಸ್ ಅ ಬಿಗ್ ಪ್ಲಾಂಟೇಶನ್ ಅಂತ. ಇಲ್ಲಿ ಪ್ಲಾಂಟೇಶನ್ ಅನ್ನುವ ಪ್ಲಾಂಟೇಶನ್ ಇದು ನೌನ್ ಇದು ವರ್ಬ್ ಸೊ ಇದು ನೌನ್ ಆಗಿದೆ. ಇದು ನೌನ್ ಆಗಿದೆ. ಸೊ ನೆಕ್ಸ್ಟ್ ನೋಡಿ, ಸಾಮ್ರಾಟ್ ಹ್ಯಾಸ್ ಎ ಬಿಗ್ ಪ್ಲಾಂಟೇಶನ್. ಇದು ಈ ರೀತಿ ಮಾಡ್ಬೋದು. ದೇರ್ ಆರ್ ವೆರೈಟಿ ಆಫ್ ಪ್ಲಾಂಟ್ಸ್ ಇನ್ ದ ಗಾರ್ಡನ್. ಇದು ಪ್ಲಾಂಟ್ಸ್ ಅನ್ನೋದು ಇಲ್ಲಿಯೂ ಕೂಡ ಪ್ಲಾಂಟ್ಸ್ ಅನ್ನೋದು ಕೂಡ ಇದು ನೌನ್ ಆಗಿದೆ. ಸಸಿಗಳು ಅಂತ ಅರ್ಥ ಇಲ್ಲಿ. ಸೊ ಮತ್ತೆ ಬೇರೆ ನೋಡಿಲ್ಲ. ಇಲ್ಲಿ ಫಸ್ಟ್ ನೋಡಿ ಆರ್ ಸಿ ನೋಡೋಣ. ಫಸ್ಟ್ ಐ ಆರ್ಗ್ಯೂಡ್ ದ್ಯಾಟ್ ಟಾಕಿಂಗ್ ಈಸ್ ಅ ಸ್ಟೂಡೆಂಟ್ಸ್ ಟ್ರೈಟ್ ಅನ್ನುವಂಥದ್ದು. So this line or this statement is taken from the lesson from the diary of Anne Frank, written by Anne Frank herself. So here Anne Frank told this statement to her class teacher or her teacher, maths teacher, Mr. Keesing. So she told this sentence when there was a discussion about the talking in the class. Especially here Anne Frank used to talk more in the class. Here her class teacher told her to stop it, but she told the teacher that talking is a student's trait, and also she had inherited that talking quality from her mother, but she was unable to control the trait. So next second 38, oh please don't be angry with me my fine madam. So ನೋಡಿ, madam ಅಂದರೆ ಗೊತ್ತಾಗಿರಬೇಕು. This line or this statement is taken from the lesson Madam Rides the Bus. ವಲ್ಲಿ ಕನ್ನನ್ ಬರೆದಿರುವಂಥ ಒಂದು ಲೆಸನ್ನು. So when Valli has a strong desire to ride by the bus from her village to town, so since he got into the bus, the conductor or the bus conductor told these words to Valli ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 39, ಹ್ಯಾಸ್ ಗಿವನ್ ಮೈ ಹಾರ್ಟ್ ಇನ್ ಅ ಚೇಂಜ್ ಆಫ್ ಮೂಡ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟೇಕನ್ ಫ್ರಾಮ್ or this line is taken from the poem Dust of Snow written by Robert Frost ಅಂತ ಹೇಳ್ಬೋದು. When the poet was sitting under the hemlock tree, a crow flew and sat on the branch of the same hemlock tree. It shook the branch of the tree, and that was winter season. The tree was full of
particles of snow, some of the droplets of the snow fell on the poet's body. He felt coldness and he was sad. He sat in a sad mood. His mood was sad mood was changed into happy one. Or that droplet of snow had changed the poet's negative mood into positive one ಅಂತ ಹೇಳ್ಬೋದು. ಸೊ ನೋಡಿ 40 the night is free, the whole moon shines in a sky still open ಅಂತ. So this line is taken from the poem The Trees written by Adriana Rich. So last ಬರ್ತಕ್ಕಂಥ ಲೈನ್ ಇದು. So when the poet is describing about the departure of the trees from her house to the forest, she described her, especially the time of the poem is mentioned here or refers to here night. The poet was writing something in her room, but the trees were trying hard to move out of the window of her house. The poet mentioned in the poem, totally at night, the sky was not clouded, totally the sky was very clear and the moon was shining in the sky. In that time the trees were trying to go out of her house and by morning they are filling the forest. So we can say that. So these are the questions I have tried to solve here. So I think if any question is wrong in your answer sheet, students, you don't worry about this subject and you have to think about the next subject. Be prepared and do the best in the examination. Thank you for watching this video. Good night. Best of luck to the next coming examination.